ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ರೀಚೇಲ್ ಡೈರಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಏನ್ ಕಲಿತಾ ಇದೀವಿ ಅಂದ್ರೆ ಪರ್ಚೇಸ್ ಇನ್ವಾಯ್ಸ್ ಅಲ್ಲಿ GST ಅಂಡ್ ನಾನ್ GST ನ ಹೇಗೆ ಚೇಂಜ್ ಮಾಡೋದು ಇನ್ವಾಯ್ಸ್ ನಂಬರ್ಗೆ ಅಂತ ನೋಡೋಣ. ಸೊ ಏನ್ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ನಾನೀಗ GST ನಾನ್ GST ಪರ್ಚೇಸ್ ಇನ್ವಾಯ್ಸ್ ಅಲ್ಲಿ ಹೇಗೆ ಚೇಂಜ್ ಮಾಡ್ತಾ ನೋಡಿಸ್ತಾ ಇದ್ದೀನಿ. ಈಗಾಗಲೇ ನೀವು ನೋಡಿರೋ ಹಾಗೆ ಪರ್ಚೇಸ್ ಬಟನ್ ಕ್ಲಿಕ್ ಮಾಡಿದ್ದೀನಿ. ಈಗ ಸೆಟ್ಟಿಂಗ್ಸ್ ಆಲ್ರೆಡಿ GST ಸೆಲೆಕ್ಟ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಪರ್ಚೇಸ್ ನೋಡಿ, ಪರ್ಚೇಸ್ GST ಇನ್ವಾಯ್ಸ್ ಏನಂತ ಇದೆ, PGST ಅಂತ ಇದೆ ಅಲ್ವಾ. ಸೊ ಇದು GST ಸೆಲೆಕ್ಟ್ ಆಗಿರೋದಕ್ಕೆ ಬರ್ತಾ ಇದೆ ಈ ತರ. ಸೊ ನಾನೀಗ ನಾನ್ GST ಸೆಲೆಕ್ಟ್ ಮಾಡ್ಕೊಂತೀನಿ. ಅದು ಹೇಗೆ ಅಂದ್ರೆ ಇಲ್ಲಿ ಮಾಸ್ಟರ್ ಎಂಟ್ರಿ ಇದೆ. ಸೊ ಮಾಸ್ಟರ್ ಎಂಟ್ರಿಯಲ್ಲಿ ನಿಮಗೆ ಲಾಸ್ಟ್ ಟೈಮ್ ತೋರಿಸಿರೋ ಹಾಗೆ ಟ್ಯಾಕ್ಸ್ ಟೈಪ್ ಅಂತ ಇದೆ. ಎಸ್, ಈ ಟ್ಯಾಕ್ಸ್ ಟೈಪ್ ಅಲ್ಲಿ ನಿಮಗೆ ಪರ್ಚೇಸ್ ಟ್ಯಾಕ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ ಇದೆ. ಇಲ್ಲಿ ನೋಡಿ ಪರ್ಚೇಸ್ ಟ್ಯಾಕ್ಸ್ ನಾನು GST ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನಾನ್ GSTಗೆ. ಓಕೆ, ಈಗ ಪರ್ಚೇಸ್ ಎಂಟ್ರಿಗೆ ಹೋಗೋಣ. ಇಲ್ಲಿ ನೋಡಿ ಪರ್ಚೇಸ್ ಇನ್ವಾಯ್ಸ್ ಏನಂತ ಬಂದಿದೆ, ಪರ್ಚೇಸ್ ಇನ್ವಾಯ್ಸ್ PINV ಅಂತ. ಇದು ನಾನ್ GST ಪರ್ಚೇಸ್ ಬಿಲ್ ಇದು. ಸೊ ಡಿಫ್ರೆನ್ಸ್ ಗೊತ್ತಾಯ್ತು. GST ಇತ್ತು ಅಂದ್ರೆ PGST ಅಂತ ಬರುತ್ತೆ. ನೀವು ಸೆಲೆಕ್ಟ್ ಮಾಡಿದ್ರೆ ಮಾಸ್ಟರ್ ಎಂಟ್ರಿಯಲ್ಲಿ ಪರ್ಚೇಸ್ ಇನ್ವಾಯ್ಸ್. ಸೊ ಇಲ್ಲ ನೀವು ನಾನ್ GST ಸೆಲೆಕ್ಟ್ ಮಾಡಿದ್ರೆ ನಿಮಗೆ PINV ಅಂತ ಈ ತರ ಬರುತ್ತೆ. ಸೊ ಈಸಿ ಇದೆ ಅಲ್ವಾ, ತುಂಬಾ ಸುಲಭವಾಗಿದೆ ಅಲ್ಲ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ನನಗೆ ಈ ಪ್ರಶ್ನೆನ. ಸೊ ತರಿಸಿದ್ದೀನಿ ಅನ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಕ್ವಶನ್ಸ್ ಇರ್ತದೆ, ಕ್ವಶನ್ ಕಮೆಂಟ್ ಬಾಕ್ಸ್ ಅಲ್ಲಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.